ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ ಹೊಂದಿಸಿ ಬೆರೆಯೋರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದನ್ ಟ್ರಿಕ್ಸ್ ಅಂತಲ್ಲ. ಸೊ ಒಂಥರ ಏನಂದ್ರ ನಾವು ಸೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಕರೆಕ್ಟ್ ಹಾಕ್ಬೇಕು ಅಂತಂದೇಳಿ ಅದು ಡಿಪೆಂಡ್ ಅಪಾನ್ ಆಪ್ಷನ್ಸ್ ಗಳ ಮೇಲೆ ಇರುತ್ತೆ. ಈಗ ನಾವು ಥಿಂಕ್ ಮಾಡೋಣ ಒಂದೊಂದಾಗಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಅದಾದ ನಂತರ ಕಮೆಂಟ್ಸ್ ಗಳನ್ನ ಹಾಕ್ರಿ ನಿಮ್ಗೆ ಏನ್ ಅನಿಸ್ತಿದೆ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಕಂಚಿನ ನರ್ತಕಿ ಅಂತಂದೈತೆ, ಆಮೇಲೆ ಬಿಳಿ ಜಿಪ್ಸಮ್ಮು, ಶಾಯಿ ಕುಡಿಕೆ ಎನ್ನಲಾದ ಸಣ್ಣ ಮಡಿಕೆ ಅಂತಂದೇಳಿ, ಮುದ್ರೆಯ ಬಟ್ಟೆ ಕುರು ಅಂತಂದೇಳಿ ಈ ತರ ಐತೆ. ಈಗ ನಾವು ಚೆಕ್ ಮಾಡ್ಕೋಬೇಕು ಕೆಳಗಡೆ ಆಪ್ಷನ್ಸ್ ಗಳಲ್ಲೂ ಕೂಡ ನಮ್ಗೆ ಯಾವ್ದಾದ್ರು ಒಂದು ಆಪ್ಷನ್ ಗೊತ್ತೈತಾ, ಕಂಚಿನ ನರ್ತಕಿ ಅಂತ ಹೇಳಿ ಗೊತ್ತೈತಾ. ಸರ್ ಇಲ್ಲಿ ಯಾವ್ದೋ ಒಂದ್ ಇರ್ಬೋದು, ಮೇ ಬಿ ಮೊಹಂಜದಾರನೋ ಚಾಣುದಾರನೋ ಏನೋ ಒಂದ್ ಇರುತ್ತೆ. ನಿಮ್ಗೇನಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಇರುತ್ತೆ. ಈಗ ನಾವು ಅದನ್ನ ಸೇಮ್ ಚೆಕ್ ಮಾಡೋದು. ಏದ್ರೊಳಗಡೆ ಏನಂದ್ರೆ ಹೈಯೆಸ್ಟ್ ನೋಡ್ರಿ, ಏನಂತಂದ್ ಹೇಳಿದ್ರೆ 75% 3 ಏನಂತಂದ್ ಹೇಳಿದ್ರೆ ಓಕೆ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ನಮಗೂ ಒಂದ್ ಸ್ವಲ್ಪ ನಾಲೆಜ್ ಇರುತ್ತೆ. ಎಲ್ಲೋ ಓದಿರ್ತಾರ, ಸರ್ ಎಸ್ ರೀ ಮೊಹಂಜದಾರದೊಳಗಡೆ ಏನಂದ್ರೆ ಕಂಚಿನ ನರ್ತಕಿ ಸಿಗುತ್ತೆ ಅಂತಂದೇಳಿ ಈ ರೀತಿಯಾಗಿ 100% ನಾವು ಚೂಸ್ ಮಾಡ್ಕೋಬಹುದು ಒಂದನ್ನ. ಸೊ ಇದಾದ್ಮೇಲೆ ನಾನು ಸಿಂಪಲ್ ಆಗಿ ಥಿಂಕ್ ಮಾಡಿದೆ. ಹೆಂಗಂತಂದ್ ಹೇಳಿದ್ರೆ ನಮ್ಗೆ ಕನ್ಫ್ಯೂಸ್ ಮಾಡಕ್ ಈ ತರ ಕ್ರಾಸ್ ಅಂತೂ ಕೊಟ್ಟಿರ್ತಾ, ಯಾವ್ದಾದ್ರು ಒಂದು ಆಪ್ಷನ್ ದಾಗ ಕ್ರಾಸ್ ಅಂತೂ ಕೊಟ್ಟಿರ್ತಾನೆ. ನಾನು ಡೈರೆಕ್ಟ್ ಆಗಿ ಅಂತೂ ಕೊಡಂಗಿಲ್ಲ. ಒಂದೊಂದ್ಸರಿ ಏನಂತಂದ್ ಹೇಳಿದ್ರೆ ಆತರ ಕ್ರಾಸ್ ಏನಾದ್ರು ಐತೇನಂತ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸಿ ಗೆ 4 ಐತಿ, ಇಲ್ಲಿ ಡಿ ಗೆ 4 ಐತಿ, ಇಲ್ಲಿ ಡಿ ಗೆ 2 ಐತಿ, ಸಿ ಗೆ 2 ಐತಿ. ಕರೆಕ್ಟಾ? ಅವಾಗ ಏನ್ ಮಾಡೋದಂತಂದ್ ಹೇಳಿದ್ರೆ ಈ ಆಪ್ಷನ್ ಆಟೋಮೆಟಿಕ್ ಆಗಿ ಬರಂಗಿಲ್ಲ. ಅಂದ್ರೆ ಇವ್ ನಮ್ಗೆ ಕನ್ಫ್ಯೂಸ್ ಮಾಡಕ್ ಏನಂತಂದ್ ಹೇಳಿದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಕೊಟ್ಟಿರ್ತ ಅಂತಂದೇಳಿ ಚೆಕ್ ಮಾಡ್ರಿ. ಬಿ ಈಕ್ವಲ್ ಟು 1 ಆಗತ್ತ. ಬಿಳಿ ಜಿಪ್ಸಮ್ ನಲ್ಲಿ ಬರೆಯಲಾದ ಸೈನ್ಸ್ ಬೋರ್ಡ್ ಏನಂತಂದ್ ಹೇಳಿದ್ರೆ ಧೋಲ್ ವೀರಾದಲ್ಲಿ ಸಿಗುತ್ತೆ. ಬಿಳಿ ಜಿಪ್ಸಮ್ ಎಲ್ಲಿ ಸಿಗುತ್ತಾ? ಧೋಲ್ ವೀರಾದಲ್ಲಿ ಸಿಗುತ್ತಾ. ಈಗ ನೋಡ್ರಿ, ನಾವು ಈಸಿಯಾಗಿ ಏನ್ ಮಾಡಿದೆ ಅಂತಂದ್ ಹೇಳಿದ್ರೆ ಎ ಆಪ್ಷನ್ ಬಿ ಆಪ್ಷನ್ ತೆಗೆದಾಕಿದ್ವಿ. ಇನ್ ಈ ಎರಡರಲ್ಲಿ ಏನಂದ್ರೆ ಒಂದು ಆಪ್ಷನ್ ಆಗಿರುತ್ತೆ, ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶಾಯಿ ಕುಡಿಕೆ ಅಂತಂದೈತೆ, ಮುದ್ರೆ ಮೇಲೆ ಬಟ್ಟೆ ಕುರು ಅಂತಂದೇಳಿ. ಈಗ ನೋಡ್ರಿ, ಲೋತಾಲ್ ಅನ್ನೋದು ಏನಂತಂದ್ ಹೇಳಿದ್ರೆ ಅದೊಂದು ಹಡಗು ಕಟ್ಟೆ ಅಂತಂದ್ ಹೇಳ್ತೀವಿ. ನಮಗ್ ಗೊತ್ತಿರೋದೇನು ಹಡಗು ಕಟ್ಟೆ ಅಂತಂದ್ ಹೇಳ್ತೀವಿ. ಆಮೇಲೆ ಥಿಂಕ್ ಮಾಡ್ರಿ, ಹಡಗು ಕಟ್ಟೆ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ವ್ಯಾಪಾರ ಜೋರಾಗಿರುತ್ತಲ್ಲ. ಸೊ ಜಸ್ಟ್ ಏನಂತಂದ್ ಹೇಳಿದ್ರೆ ಆ ಇದ್ರದ್ ಮೇಲೆ ಬಟ್ಟೆ ವ್ಯಾಪಾರನೂ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ವ್ಯಾಪಾರ ಇರ್ಬೋದು. ಆ ತರ ಥಿಂಕ್ ಮಾಡಿ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಚೂಸ್ ಮಾಡ್ಕೊಂಡು. ಇಲ್ಲ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ರಿ. ಇಲ್ಲಿ ನಾನು ಇಲ್ಲಿವರೆಗೂ ಅಷ್ಟೇ ಹೇಳೋದು. ಎಲ್ಲಿ ಅಂತಂದ್ ಹೇಳಿದ್ರೆ 2 ಆಪ್ಷನ್ ತೆಗೆಯೋವರೆಗೂ ನಾನು ಹೇಳ್ಕೊಟ್ಟೆ ಯಾವ ರೀತಿಯಾಗಿ ಅಂತಂದೇಳಿ. ಥರ್ಡ್ ಒನ್ ಗೊತ್ತಿಲ್ಲ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಯಾವ್ದಾದ್ರು ಒಂದ್ ಗೊತ್ತಿದ್ರ ಅಥವಾ ಏನಾದ್ರು ಕಾಮನ್ ಇದ್ರ ನಾವು ಚೆಕ್ ಮಾಡ್ಬೋದಿತ್ತು. ಈಗ ನೋಡ್ರಿ, ಇಲ್ಲಿ ನಮ್ದು ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಇದು ಅಂದ್ರೆ ನಾನು ಈ ತರ ಥಿಂಕ್ ಮಾಡ್ಬೋದು. ಲೋಕಲ್ ಒಂದ್ ಬಂದರೋ ಇಲ್ಲಿ ವ್ಯಾಪಾರ ನಡೆಯುತ್ತೆ ಅಂತಂದೇಳಿ. ಯಾವ್ ಬೇಕಾದ ಅದಕ್ಕೆ ಬಟ್ಟೆ ಕುರು ಐತಿ, ಶಾಯಿ ಕುಡಿಕೆ ಅಲ್ಲಿ ಇರಕ್ ಚಾನ್ಸ್ ಇಲ್ಲ ಅಂತಂದೇಳಿ. ಸೊ D2 ಆಗತ್ತಾ. ಸೊ ಫೋರ್ತ್ ಆಪ್ಷನ್. ಅದಾದ ನಂತರ ನೆಕ್ಸ್ಟ್ ಶಾಯಿ ಕುಡಿಕೆ ಇಲ್ಲಿ ಬರುತ್ತೆ, ಚಾಣುದಾರದೊಳಗಡೆ ಕಂಡು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಹೊಂದಿಸಿ ಬೆರೆಯೋರ್ ಒಳಗಡೆ ಯೋಗ ಐತಿ, ಸಾಂಖ್ಯ ಐತೆ, ವೈಶೇಷಿಕ, ವಿಮಾಂಸ ಅಂತಂದೈತೆ, ಮೀಮಾಂಸ ಅಂತಂದೇಳಿ. ಇಲ್ಲಿ ನಾವು ಚೆಕ್ ಮಾಡ್ಬೇಕು. ಸರ್ ಇಲ್ಲಿ ನೋಡ್ರಿ 3 ಐತ್ರಿ, 3 ಐತ್ರಿ, 3 ಐತಿ ಅಂತಂದ್ ಹೇಳಿದ್ರೆ ಮ್ಯಾಕ್ಸಿಮಮ್ 100% ಹೇಳ್ತೀನಿ 3ನ ಕರೆಕ್ಟ್ ಆಗತ್ತೆ. ಅಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ? 3. ನಮ್ಗೆ ಗೊತ್ತೈತಿ ಸರ್ ಯೋಗ ಏನಂತಂದ್ ಹೇಳಿದ್ರೆ ಪತಂಜಲಿ ಮಹರ್ಷಿದ್ ಅಂತಂದೇಳಿ. ಯೋಗ ಏನಂತಂದ್ ಹೇಳಿದ್ರೆ ಪತಂಜಲಿ ಮಹರ್ಷಿದ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೇಮ್ ಅದೇ ತರ. ಈಗ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದಂತೂ ಹೋಯ್ತು. ಇವಾಗ ಈ ಆಪ್ಷನ್ ಅನ್ನ ಚೆಕ್ ಮಾಡ್ರಿ. ಒಂದು ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಬಿ ಆಪ್ಷನ್ ಏನಂತಂದ್ ಹೇಳಿದ್ರೆ ಸಂಖ್ಯಾ ಅಂತಂದ್ ಹೇಳಿದ್ರೆ ಕಪಿಲ ಅಂತ ಅನ್ಕೊಳ್ಳೋಣ, ನಮಗ್ ಗೊತ್ತಿಲ್ಲ. ಇವಾಗ ಚೆಕ್ ಮಾಡೋಣ ಏನಂತಂದ್ ಹೇಳಿದ್ರೆ ಈಗ ನಮ್ಗೆ ಹಿಂಗ್ ಕ್ರಾಸ್ ಆಗಿ ಉಲ್ಟಾ ಇರ್ಬೇಕು. ನಾನು ಅದನ್ನ ಹೇಳ್ಕೊಡ್ತಿದ್ದೀನಿ. ಯಾಕಂದ್ರೆ ಏನು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಹಂಗ್ ಟ್ರೈ ಮಾಡ್ರಿ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಅಂದ್ರ ಈ ಆಪ್ಷನ್ ಬರಂಗಿಲ್ಲ. ನಮ್ ಕನ್ಫ್ಯೂಸ್ ಮಾಡಕ್ ಕೊಡ್ತಾವ. ಇದ ಅಥವಾ ಇದ, ಎ ಅಥವಾ ಡಿ ಒಳಗಡೆ ಯಾವ್ದಾದ್ರು ಒಂದು ಕರೆಕ್ಟ್ ಆಗತ್ತ. ಎಸ್, ಇಲ್ಲಿ ನೋಡ್ರಿ ವೈಶೇಷಿಕ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಕನಾದ ಅಂತಂದ್ ಹೇಳ್ತೀವಿ. ಸೊ ಕನ್ನಡ ಅಲ್ಲದು ಕನಾದ ಮಹರ್ಷಿ ಅಂತಂದ್ ಹೇಳಿ. ಅಂದ್ರೆ C4 ಕರೆಕ್ಟ್ ಆಗತ್ತ. ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಇಲ್ಲಿ ಏನ್ ಕರೆಕ್ಟ್ ಆಗತ್ತೆ? ಆಪ್ಷನ್ ಎ. ಯೋಗ ಪತಂಜಲಿ ಮಹರ್ಷಿ, ಸಾಂಖ್ಯ ಕಪಿಲ ಮಹರ್ಷಿ, ವೈಶೇಷಿಕ ಕನಾದ ಮಹರ್ಷಿ, ಮೀಮಾಂಸೆ ಏನಂತಂದ್ ಹೇಳಿದ್ರೆ ಜೈಮಿನಿ ಮಹರ್ಷಿ ಅಂತಂದ್ ಹೇಳಿ. ಅಥವಾ ನಿಮ್ಗೆ ಯಾವ್ದಾದ್ರು ಓದಿರೋದು ಒಂದ್ ನೆನಪಿರುತ್ತಾ, ನೀವು ಅವಾಗ ನೀವು ಎಲಿಮಿನೇಟ್ ಮಾಡ್ಕೋಬಹುದು. ಕ್ಲಿಯರ್? ಸೊ ಈ ತರ ಏನಂತಂದ್ ಹೇಳಿದ್ರೆ ನೀವು ಚೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ರಾಜಧಾನಿ ಅಂತಂದೈತೆ, ರಾಜಧಾನಿ ಅಂತಂದೈತೆ. ಎಷ್ಟು ಮಿಸ್ಟೇಕ್ ಮಾಡ್ತಾನೆ ಡೈರೆಕ್ಟ್ ಆಗಿ C4 ಅಂತಂದ್ ಹೇಳಿ. C4. ಈಗ ನಾವು ಮಿಸ್ಟೇಕ್ ಮಾಡ್ದ ನೋಡ್ರಿ. ನಾವು ಮಿಸ್ಟೇಕ್ ಮಾಡಿದ ಅಂತಂದ್ ಹೇಳಿದ್ರೆ ನಾವು ಮಿಸ್ಟೇಕ್ ಮಾಡುದು. C4 ಆಗ್ಬೇಕದು. ಯಾಕಂತಂದ್ ಹೇಳಿದ್ರೆ ರಾಜಧಾನಿ ಅಂತಾನೆ ಕೊಟ್ಟಿದ್ದ ನಾವು ಡೈರೆಕ್ಟ್ ಆಗಿ. C4 ಅಂತಂದ್ ಹೇಳಿ ಬರ್ಬೇಕು. ಇದು ಬರ್ಬೇಕು. ಇಲ್ಲಿ ಏನಂತಂದ್ ಹೇಳಿದ್ರೆ D4 ಬರಂಗಿಲ್ಲ. ನಾನು ಲಾಸ್ಟ್ ಒಂದು ತಗೊಂಡೆ. ಎಸ್, C4 ಅಂತಂದ್ ಹೇಳಿ. ರಾಜಧಾನಿ ಅಂತಂದ್ ಹೇಳ್ತೀವಿ, C4 ಅಂತಂದ್ ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಕ್ಲಿಯರ್ ಆಗತ್ತೆ, ಇದು ಬರಂಗಿಲ್ಲ. ಬಟ್ ಇನ್ನೊಂದು ಥಿಂಕ್ ಮಾಡ್ರಿ, ಇಲ್ಲಿ ನಿಗಮ ಅಂತಂದೈತಿ ನೋಡ್ರಿ ಸೆಕೆಂಡ್ ಆಪ್ಷನ್. ಎಲ್ಲಾ ಕಡೆ ನನಗ್ ಒಂದ್ ಅಂತಂದ್ ಕಾಣಿಸತ್ತವ್ರಿ ಸರ್ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಈ ನಿಗಮ ಅಂತಂದ್ ಹೇಳಿದ್ರೆ ನಾವು ಮಾರುಕಟ್ಟೆ ಅಂತಂದ್ ಹೇಳ್ತೀವಿ. ಯಾಕಂತಂದ್ ಹೇಳಿದ್ರೆ 3 ಸರಿ ಐತ್ರಿ. ಸರಿ, ಇವಾಗ ನೋಡ್ರಿ ಇದನ್ನ ತೆಗೆದ್ ಹಾಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 1 ಅಂತಂದ್ ಬರಂಗಿಲ್ಲ. ಇದನ್ನು ಕೂಡ ತೆಗೆದ್ ಹಾಕ್ರಿ. ನಾವೇನಂದ್ರೆ ಮ್ಯಾಕ್ಸಿಮಮ್
ಪ್ರೊಬಬಿಲಿಟಿ ಮೇಲೆ ಚೆಕ್ ಮಾಡಕತ್ತೇವು. ಏನು ಗೊತ್ತಾಗ್ಲಿಲ್ಲ, ಯಾವ್ದಾದ್ರು ಗೊತ್ತಾದ್ರೆ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ರಿ, ಯಾಕಂದ್ರೆ ನೀವು ಶಾಣೆ ಇರ್ತೀರಿ. ಯಾರಿಗ್ ಗೊತ್ತಾಗ್ಲಿಲ್ಲ ಅವ್ರು ಇದನ್ನ ಟ್ರೈ ಮಾಡ್ರಿ, ಸುಮ್ನೆ ಯಾಕೆ ಇದು ಬಿಸ್ನೆಸ್ ಮಾಡ್ಕೊಂಡ್ ಬರ್ತೀರಿ. ಇವಾಗ ನೋಡ್ರಿ, ಈಗ ಚೆಕ್ ಮಾಡ್ರಿ, ಇವ್ನ ಎರಡೂನು ನಾವು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ರಿ 3 ಅಂತಂದೈತಿ, ಇಲ್ಲಿ 2 ಅಂತಂದೈತೆ, ಇಲ್ಲಿ 2 ಅಂತಂದೈತೆ, ಇಲ್ಲಿ 3 ಅಂತಂದೈತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ 1 4 ಐತಿ, 1 4 ಐತಿ. ನೀವು ಕರೆಕ್ಟ್ ಆಗಿ ನೋಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಇವೆರಡು ಸೇಮ್ ಅದ, 1 4 1 4. ಇಲ್ಲಿ ನೋಡ್ರಿ 3 3, ಇಲ್ಲೂ ಕೂಡ ಕ್ರಾಸ್ ಐತೆ. ಹೊರಗಡೆಯಿಂದ ನೋಡಿದ್ರೆ ಇಲ್ಲೂ ಕೂಡ ಕ್ರಾಸ್ ಐತೆ. ಮ್ಯಾಕ್ಸಿಮಮ್ ಹೇಳ್ತೀನಿ ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತ. ಈಗ ಉಳಿದಿದ್ನು ನಾವು ನೋಡ್ಕೊಳ್ಳೋಣ ಯಾವ್ಯಾವ್ದು ಬರ್ತಿತ್ತ. ನಗರ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ, ನಗರ ಅಂತಂದ್ ಹೇಳಿದ್ರೆ ಕೋಟೆ ಬರಂಗಿಲ್ಲ. ನಮ್ಗೆ ಗೊತ್ತೈತಿ ನಗರ ಅಂತಂದ್ ಹೇಳಿದ್ರೆ ಸಣ್ಣ ಪಟ್ಟಣ ಅಂತಂದ್ ಹೇಳ್ತೀವಿ. ಸೊ A = 3 ಅಂತಂದ್ ಹೇಳ್ತೀವಿ. ಇದು ಅದಾದ ನಂತರ ನಗರಕ ಅಂತಂದ್ ಹೇಳಿದ್ರೆ ಕೋಟೆ. ಸೊ ಈ ರೀತಿಯಾಗಿ ಥಿಂಕ್ ಮಾಡಿ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಪಕ್ಕಾ ಹೇಳ್ತೀನಿ 100% ಕರೆಕ್ಟ್ ಆಗತ್ತೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ಈ ತರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ವಶನ್ ಎದೊಳಗಡೆ ಇಲ್ಲಿ ಚೆಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಎ ಕ್ವಶನ್ ಚೆಕ್ ಮಾಡ್ರಿ. ಆಮೇಲೆ ಇಲ್ಲಿ ದೋಯಿ, ಧನಂಜಯ, ಶ್ರೀಹರ್ಷ, ರಾಜಶೇಖರ ಅಂತಂದ್ ಹೇಳಿ. ನನಗೆ ಇನ್ನೊಂದೇನ್ ಗೊತ್ತಿತ್ತಂದ್ರೆ ಸರ್ ರಾಜಶೇಖರನ್ ಬಗ್ಗೆ ಗೊತ್ತೈತೆ ಅನ್ಕೊಳ್ಳೋಣ, ಯಾಕಂದ್ರೆ ಅವ್ರು ಫೇಮಸ್ ಇದಾರೆ, ಎಲ್ರಿಗೂ ಗೊತ್ತಿರ್ಬೋದು. ಕರ್ಪೂರ ಮಂಜರಿ ಅದನ್ನ ನಾವು ಸೈಡ್ ಇಟ್ಕೊಳ್ಳೋಣ. ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ನಾವು ಆಪ್ಷನ್ ಎ ಅಂತ ಕರೆಕ್ಟ್ ಹಾಕ್ಬಹುದು. ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ 4 4 4 ಅಂತಂದ್ ಹೇಳಿ ಇಲ್ಲಿ ಕರೆಕ್ಟ್ ಐತೆ. ಎ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 4 ಗ ಇರುತ್ತೆ ಮ್ಯಾಕ್ಸಿಮಮ್, ಯಾಕಂತಂದ್ರೆ 75% ಕೊಟ್ಟಿದ್ದ ನಾವು. ಎ ಇದ್ ನೋಡ್ರಿ ಸಿ ಆಪ್ಷನ್ ಏನಂದ್ರೆ ಇಲ್ಲಿ ಹೊರಟೋಗತ್ತ. ಸೊ ಅದಾದ ನಂತರ ಸರ್ ನನಗ್ ಗೊತ್ತೈತ್ರಿ ಕರ್ಪೂರ ಮಂಜರಿ, ರಾಜಶೇಖರ ಬರೆದ ಕರ್ಪೂರ ಮಂಜರಿ ನಾವು ವಿಡಿಯೋದಲ್ಲಿ ಕೂಡ ಹೇಳಿದಿನ್ರಿ. D = 3 ಅಂತಂದ್ ಹೇಳ್ತೀವಿ. ಯಾವ್ದು ಇಲ್ಲಿ ನೋಡ್ರಿ ಯಾವ್ದು ಬರುತ್ತ, ಈಗ D = 3 ಅಂತಂದೈತೆ, ಇಲ್ಲೈತಿ. ಅದಾದ ನಂತರ ಇಲ್ಲೈತೆ. ಇಲ್ಲ ಅಂತಂದ್ ಹೇಳಿದ್ರೆ ಇವನ್ ಎರಡು ಚೆಕ್ ಮಾಡ್ರಿ. ಈಗ ನಾನು ಪೆನ್ ಚೇಂಜ್ ಮಾಡ್ತೀನಿ ನೋಡ್ರಿ, ನಿಮ್ಗೆ ಗೊತ್ತಾಗಿರ್ಬೇಕು ನಾ ಏನ್ ಹೇಳ್ಬೇಕು ಹೊಂಟೇನೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಇವೆರಡು ಕ್ರಾಸ್ ಅದಾವ ನೋಡ್ರಿ, ಇವೆರಡು ಏನಂತಂದ್ ಹೇಳಿದ್ರೆ ಕ್ರಾಸ್ ಇದಾವ. ಮ್ಯಾಕ್ಸಿಮಮ್ ಇದ್ರಲ್ಲಿ ಅಥವಾ ಇದ್ರಲ್ಲಿ ಯಾವ್ದಾದ್ರು ಹಿಂಗ್ ಕೊಟ್ಟಾಗ ಕನ್ಫ್ಯೂಸ್ ಆಗೋದಲ್ಲ, ಉಳಿದದ್ದು ಎರಡೂನು ನಾವು ತೆಗೆದು ಹಾಕ್ಬಿಡ್ಬೇಕು. ಸೊ ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಬರುತ್ತೆ. ಇಲ್ಲಿ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಲಾಸ್ಟ್ ಒನ್ ಕರೆಕ್ಟ್, ಸಾರಿ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಧೋಯಿ ಅಂತಂದ್ ಹೇಳಿ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಬುಕ್ ಅನ್ನ ಪವನ ದೂತ ಅಂತಂದ್ ಹೇಳಿ. ಧೋಯಿ ಅನ್ನೋ ಬುಕ್ ಅನ್ನ ಯಾರು ಬರೀತಾರ, ಪವನ ದೂತ. ಅದಾದ ನಂತರ ನೆಕ್ಸ್ಟ್ ಧನಂಜಯ ಅನ್ನೋ ಒಂದು ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ದಾಸರೂಪ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶ್ರೀಹರ್ಷ ಅಂತಂದ್ ಹೇಳಿ ಯಾರು ಬರೀತಾರ ಬುಕ್ ಅನ್ನ, ಶ್ರೀಹರ್ಷ ನೈಷಧಾಚರಿತ ಅಂತಂದ್ ಹೇಳಿ. ಶ್ರೀಹರ್ಷ ಬರೆದ ಬುಕ್ ಯಾವ್ದಂದ್ರ ನೈಷಧಾಚರಿತ ಅಂತಂದ್ ಹೇಳಿ. ಈ ರೀತಿಯಾಗಿ ಚೆಕ್ ಮಾಡಿ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಈ ತರ ಐತೆ. ಆಮೇಲೆ ಇನ್ನೊಂದ್ ಏನ್ ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮ್ಯಾಕ್ಸಿಮಮ್ 75% ಆಪ್ಷನ್ಸ್ ಗಳು ಯಾವ್ದಾದ್ರು ಸಿಗ್ತಾವ ಚೆಕ್ ಮಾಡೋದು. ಫಸ್ಟ್ 75%. ಆಮೇಲೆ ಇದನ್ನ ಚೆಕ್ ಮಾಡ್ರಿ ಅಪೋಸಿಟ್, ಈ ತರ ಯಾವ್ದಾದ್ರು ಕ್ರಾಸ್ ಸಿಗುತ್ತೆ ನೋಡ್ರಿ. ನಮ್ಗೆ ಯಾವ್ದು ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಈಗ ಏನ್ ಮಾಡೋ, ನಿನ್ ಬೇರೆ ಆಪ್ಷನ್ ಐತೇನ? ಬೇರೆ ಆಪ್ಷನ್ ಇಲ್ಲ, ಟ್ರೈ ಮಾಡಲ್ಲ, ಕರೆಕ್ಟ್ ಆಗುತ್ತೆ ಆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಆಗ್ಲಿಲ್ಲ ಅಂದ್ರೆ ಹೋಯ್ತು. ಈಗ ನೋಡ್ರಿ ನಾನು ಅಪೋಸಿಟ್ ಹುಡುಕಾಡ್ತೀನಿ ನೋಡ್ರಿ. ಈಗ ಹೆಂಗಂತಂದ್ರೆ ಈ ತರ ಕ್ರಾಸ್ ಬರ್ಬೇಕು ನಂಗೆ, ಯಾವ ತರ ಎಲ್ಲಿ ಕ್ರಾಸ್ ಐತ್ ನೋಡ್ರಿ. ಮ್ಯಾಕ್ಸಿಮಮ್ ನನ್ ಕಣ್ಣಿಂದ ಹೋಗ್ಬೋದು ಕೂಡ, ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ಒಂದೊಂದ್ಸರಿ ರಾಂಗ್ ಆಗ್ಬಹುದು. ಇಲ್ಲಿ ನಾನ ಹುಡುಕಾಡೋಂಗ ಆಯ್ತಲ್ಲ, ಇರೋ ಎಸ್ ಇಲ್ಲಿ ಐತಿ ನೋಡ್ರಿ. ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಅಂದ್ರೆ ಇವ್ ಏನಂತಂದ್ ಹೇಳಿದ್ರೆ ಕ್ರಾಸ್ ಆಗ್ತಾವ. ನಾವು ಉಳ್ದದ್ನೆಲ್ಲ ಏನಂತಂದ್ ಹೇಳಿದ್ರೆ ಡಿಲೀಟ್ ಮಾಡಿ ಹೋಗಿತೀನಿ. ಅದಾದ ನಂತರ ಇದು ಕೂಡ ಬರುತ್ತೆ, ಇಲ್ಲಿ ಇದು ಕೂಡ ಬರುತ್ತೆ, ಹಿಂಗೂ ಬರುತ್ತ. 75% ಅದನ್ನ ಚೆಕ್ ಮಾಡಿ ಆಮೇಲೆ ಕ್ರಾಸ್ ಚೆಕ್ ಮಾಡ್ಬೇಕಷ್ಟ. ಬೇರೆ ಆಪ್ಷನ್ ಡೈರೆಕ್ಟ್ ಆಗಿ ಕ್ರಾಸ್ ಮಾಡಿದ್ರೆ ಬರಂಗಿಲ್ಲ ಆನ್ಸರ್. 75% ಚೆಕ್ ಮಾಡಿ ಆಮೇಲೆ ಕ್ರಾಸ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ ದಾರಾಶಿಕು ಅಂತಂದ್ ಹೇಳಿದ್ರೆ ಇವನು ಶಹಜಾನ್ ಮಗ. ಇವ್ನು ನನ್ಗೆ ಗೊತ್ತೈತೆ ಮಜಾವುಲ್ ಬಹರೇನ್ ಅಂತಂದ್ ಹೇಳಿ ಒಂದ್ ಬುಕ್ ಅನ್ನ ಬರಿತಾನ. D2 ಅಂತಂದ್ ಹೇಳಿ ಒಂದ್ ಬುಕ್ ಅನ್ನ ಬರಿತಾನ. ಅದಾದ ನಂತರ ನೆಕ್ಸ್ಟ್ ಯಾರ್ಯಾರು ಏನ್ ಬರೀತಾರ ಅಂತಂದ್ ಹೇಳಿದ್ರೆ ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ್ ಹೇಳಿ. ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ್ ಹೇಳಿ ಇವ್ರು ಯಾವ ಬುಕ್ ಅನ್ನ ಬರೀತಾರ ಅಂತಂದ್ರೆ ಜಿಯಾವುದ್ದೀನ್ ಬರೋನಿ ಬರೀತಾನೆ. ಜಿಯಾವುದ್ದೀನ್ ಬರೋನಿ, ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ್ ಹೇಳಿ. ಅದಾದ ನಂತರ ತಬ್ಕತ್ ಇ ನಾಸೀರ್ ಅಂತಂದೈತಿ ನೋಡ್ರಿ. ತಬ್ಕತ್ ಇ ನಾಸೀರ್ ಅನ್ನ ಯಾರು ಬರೀತಾರ ಅಂದ್ರೆ ಮಿನಾಜ್ ಇ ಸಿರಾಜ್ ಬರೀತಾನ. ಆಮೇಲೆ ಮುಂತಾಕಾಬ್ ಉತ್ ತಾವರಿಕ್ ಅಂತಂದ್ ಹೇಳಿ ಬುಕ್ ಬರುತ್ತೆ. ಇದನ್ನ ಬರ್ದವ್ರು ಯಾರ ಅಂತಂದ್ ಹೇಳಿದ್ರ ಲಾಸ್ಟ್ ಒನ್ ಅಬ್ದುಲ್ ಖಾದಿರ್ ಬದೋನಿ ಬರೀತಾನ. ಇಲ್ಲಿ ನೋಡ್ರಿ ನಾವು ಯಾವ ತರ ಥಿಂಕ್ ಮಾಡ್ಬೇಕಂತಂದ್ ಹೇಳಿ ಇಲ್ಲಿ ಏನೋ ಕೊಟ್ಟಿದಾನ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳು ನೋಡೋಣ, ಇದನ್ನು ನೋಡೋಣ. ರೈತವಾರಿ, ಮಹಲ್ವಾರಿ ಅಂತಂದ್ ಹೇಳಿ ಏನೇನ್ ಕೊಟ್ಟಾನ ಸರ್, ಮೇ ಬಿ ಟ್ರೈ ಮಾಡ್ಬೋದ್ರ ನಾವು. ಟ್ರೈ ಮಾಡೋಣ ಸರ್. ಇಲ್ಲಿ ನೋಡ್ರಿ 3 ಐತ್ರಿ, 4 ಐತ್ರಿ, 3 ಐತ್ರಿ, 4 ಐತ್ರಿ, ಈ ತರ ಐತಲ್ಲ 3 4 3 4 ಅಂತಂದ್ ಐತ. ಇಲ್ಲಿ ನನ್ಗೆ ಆಪ್ಷನ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಒಂದು 3 ಅಂತಂದ್ ಹೇಳಿ ಬರ್ಬೋದ್ರಿ, ಇಲ್ಲ ಅಂತಂದ್ ಹೇಳಿದ್ರೆ 4 ಅಂತಂದ್ ಹೇಳಿ ಬರ್ಬೋದು. ಕರೆಕ್ಟಾ? ಒಂದು 3 ಬರ್ಬೋದು, ಇಲ್ಲ 4 ಬರ್ಬೋದು. ನೋಡ್ರಿ A = ಏನಂತಂದ್ ಹೇಳಿದ್ರೆ ಒಂದು 3 ಬರ್ಬೋದು, 4 ಬರ್ಬೋದು.
ನಾವು ಥಿಂಕ್ ಮಾಡೋಣ. ಇಡೀ ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥರ ಅಂತಂದೇಳಿ, ಗ್ರಾಮದ ಮುಖ್ಯಸ್ಥರ ರೈತರಿಂದ ಭೂ ಕಂದಾಯ ಸಂಗ್ರಹಿಸುತ್ತಿದ್ದ ಅಂತಂದೇಳಿ. ಇಲ್ಲಿ ನೋಡಿದ್ರೆ ರೈತವಾರಿ ಐತಿ, ಮಹಲ್ವಾರಿ ಐತಿ. ಈ ಎರಡರಲ್ಲಿ ಬರಬೇಕು. ರೈತವಾರಿ ಅಂದ್ರೆ ಏನು ನಮಗ್ ಗೊತ್ತೈತಿ ಸರ್, ರೈತರೇ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಹೋಗಿ ಕಟ್ಟೋದು. ಅದ ನೆಕ್ಸ್ಟ್ ಕೊಟ್ಟಿದ ನೋಡ್ರಿ, ತೆರಿಗೆ ನೇರವಾಗಿ ರೈತರಿಂದ ಅಂತಂದೇಳಿ. ನಾವು ಇದನ್ನ ಏನ್ ಡೈರೆಕ್ಟ್ ಆಗಿ ಏನಂತ ಹೇಳಿದ್ರೆ 3 or 4 ಒಳಗಡೆ ನಾವು 4 ಅನ್ನ ಎಲಿಮಿನೇಟ್ ಮಾಡಿ 3 ಅಂತಂದ್ ಹೇಳ್ತೀವಿ. ಸರ್ ಮಹಲ್ವಾರಿ ಇರ್ಬೋದ್ರಿ, ಇದು ಪಕ್ಕ 100% ಅದ. ಇಲ್ಲಿ 4 ಐತಲ್ಲ, ಇದನ್ನ ತೆಗೆದ್ ಬಿಡ್ರಿ. ಇನ್ನು 4 ಐತಲ್ಲ, ಇದನ್ನ ತೆಗೆದ್ ಬಿಡ್ರಿ. ಈ ಎರಡರಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗತ್ತ. ಅದಾದ ನಂತರ ನಾವು ನೆಕ್ಸ್ಟ್ ನೋಡಿದ್ವಿ ಸರ್, ರೈತರಿಂದ ನೇರವಾಗಿ ತೆರಿಗೆ ಸಂಗ್ರಹ ಮಾಡೋದು, ಆಮೇಲೆ ರೈತರೇ ಅವರ ಜಮೀನುಗಳಿಗೆ ಒಡೆಯರಾಗಿದ್ರು ಅಂತಂದ್ ಹೇಳಿದ್ರೆ ಅದು ರೈತವಾರಿ ಪದ್ಧತಿ ಅಂತಂದ್ ಹೇಳ್ತೀವಿ, B4 ಅಂತಂದೇಳಿ. ಸೊ ಡೈರೆಕ್ಟ್ ಆಗಿ ಏನಂತಂದ್ರೆ ಆಪ್ಷನ್ ಬರುತ್ತೆ B4. ಆಮೇಲೆ C1 ಆಗತ್ತ ನೋಡ್ರಿ, C1 ಆಗತ್ತ. ಆದಾಯವನ್ನ ನಿಗದಿಪಡಿಸಲು ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡತ್ತಂದ್ರ ಬಂಗಾಳದ ಭೂ ಮಾಲೀಕರ ನಡುವೆ ಒಪ್ಪಂದವನ್ನ ಮಾಡ್ಕೊಳತ್ತ. ಅದನ್ನ ನಾವು ಶಾಶ್ವತ ವಸಾಹತು ಅಂತ ಕರಿತೀವಿ, ಅಥವಾ ಜಮೀನ್ದಾರಿ ಪದ್ಧತಿ ಅಂತ ಬರುತ್ತೆ. ಆಲ್ಮೋಸ್ಟ್ ಅದೇ ತರ ಬರುತ್ತೆ ಅದು. ಆಮೇಲೆ ಬೆಳೆಯ 3 ಪಾಲು ತೆರಿಗೆಯನ್ನ ಕೊಡ್ಬೇಕಂತಂದ್ ಹೇಳಿದ್ರೆ ಅದನ್ನ ತೇ ಭಾಗ ಅಂತ ಕರೀತಾರೆ. ಇಲ್ಲ ಡೈರೆಕ್ಟ್ ಆಗಿ ನೋಡ್ಕೋಬಹುದು, ಇವೆಲ್ಲ ಸಿಸ್ಟಮ್ ಗಳಾದ್ರೆ ತೇ ಭಾಗ. ಇಲ್ಲಿ ನೋಡ್ರಿ ಬೆಳೆಯ 3 ಪಾಲು ತೆರಿಗೆ ಅಂತಂದ್ ಹೇಳಿ ಆ ತರ ಚೆಕ್ ಮಾಡ್ಕೋಬಹುದು. D2 ಅಂತಂದ್ ಹೇಳಿ, D2 ಕ್ಲಿಯರ್. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ನೋಡ್ರಿ, ಪೇರೆಂಕೈಮ ಐತೆ, ಕೋಲಂಕೈಮ ಐತೆ, ಕ್ಸೈಲಮ್, ಫ್ಲೋಯಮ್ ಅಂತಂದ ಐತೆ. ಎಲ್ರಿಗೂ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ ಕ್ಸೈಲಮ್ ಫ್ಲೋಯಮ್ ಬಗ್ಗೆ. ಅದಾದ ನಂತರ ಏನಂತಂದ್ ಹೇಳಿ ನೆಕ್ಸ್ಟ್ ಇವ್ ಎರಡರಲ್ಲಿ ಏನಾದ್ರು ಕನ್ಫ್ಯೂಸ್ ಆದ್ರೆ ನಾವು ಇಲ್ಲಿ ನೋಡ್ರಿ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ರಿ. D3 ಅಂತಂದೈತಿ, D3 ಅಂತಂದೈತೆ, D3 ಅಂತಂದೈತೆ. ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ D3. ಸೊ ಡಿ ಏನಂದ್ರೆ 3ನೇ ಆಪ್ಷನ್ ಬರುತ್ತೆ ಅಂತಂದ್ ಹೇಳಿ ಆಲ್ಮೋಸ್ಟ್. ಸರ್ ಫ್ಲೋಯಮ್ ಅಂತಂದ್ ಹೇಳಿದ್ರೆ ಸ್ವಲ್ಪ ಎಲ್ಲ ನಮ್ಗೆ ಏನಂತಂದ್ ಹೇಳಿದ್ರೆ ಇತ್ರಿ ಆಹಾರ ಸಾಗಾಣಿಕೆನ ಅಥವಾ ಆಹಾರ ಸಂಗ್ರಹನ ಅಂತಂದ್ ಹೇಳ್ಬಿಟ್ಟು ಹಿಂಗ್ ಕನ್ಫ್ಯೂಸ್ ಇತ್ರಿ. ಅದು ಆಹಾರ ಸಾಗಾಣಿಕೆ ಅಂತಂದ್ ಹೇಳಿ D3 ಫಿಕ್ಸ್ ಆದ್ವಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ D3 ಆಯ್ತು, ಈ ಆಪ್ಷನ್ ಅನ್ನ ತೆಗೆದು ಬಿಡ್ಬೇಕು ನಾವು. ಇನ್ನು ಉಳಿದಿದ್ದೇನ ನಮ್ಗೆ ಇನ್ನೊಂದು ಗೊತ್ತೈತೆ, ಕ್ಸೈಲಮ್ ಅಂತಂದ್ ಹೇಳಿದ್ರೆ ನೀರಿನ ಸಾಗಾಣಿಕೆ. ಡೈರೆಕ್ಟ್ ಆಗಿ ನೋಡ್ಕೋಬಹುದು A1 ಅಂತಂದ್ ಹೇಳಿ, ಸಾರಿ C1 ಅಂತಂದ್ ಹೇಳಿ. ಕ್ಸೈಲಮ್ ಅಂತಂದ್ ಹೇಳಿದ್ರೆ ನೀರಿನ ಸಾಗಾಣಿಕೆ ಎಲ್ಲಿ ಬರುತ್ತ, C1 ನೋಡ್ರಿ. ಇದು C4 ಐತಿ, ಇದು C4 ಐತಿ, ಅಂದ್ರೆ C1 ಒಂದೇದು ಕರೆಕ್ಟ್ ಆಗತ್ತ. ಅಂದ್ರೆ ಕ್ಸೈಲಮ್ ಏನ್ ಮಾಡತ್ತ, ನೀರಿನ ಸಾಗಾಣಿಕೆಯನ್ನ ಮಾಡತ್ತ. ಫ್ಲೋಯಮ್ ಏನ್ ಮಾಡತ್ತ, ಆಹಾರ ಸಾಗಾಣಿಕೆ ಮಾಡತ್ತ. ಅದಾದ ನಂತರ ನೆಕ್ಸ್ಟ್ A2 ಏನ್ ಮಾಡತ್ತ, A2 ಆಹಾರ. ಪೇರೆಂಕೈಮ ಏನ್ ಮಾಡತ್ತ ಅಂದ್ರೆ ಆಹಾರದ ಸಂಗ್ರಹಣೆ. ಕೋಲಂಕೈಮ ಏನ್ ಮಾಡತ್ತ ಅಂದ್ರ ಯಾಂತ್ರಿಕ ಸಹಾಯ, ಅಂದ್ರೆ ಸಪೋರ್ಟ್ ಕೊಡೋದು. ಈಗ ನೋಡ್ರಿ ಗಿಡಗಳು ಇರ್ತಾವಲ್ಲ, ಗಿಡಗಳು ಏನಂದ್ರ ಗಾಳಿ ಬಿಟ್ರು ಕೂಡ ಅವಕ್ಕೆ ಏನು ಆಗಂಗಿಲ್ಲ. ರೀಸನ್ ಏನಂತಂದ್ರೆ ಕೋಲಂಕೈಮ ಸೆಲ್ಗಳಿರ್ತಾವ, ಅದಕ್ಕೋಸ್ಕರ ಅದು ಮುರಿಯಂಗಿಲ್ಲ. ನೆಕ್ಸ್ಟ್ ಆಹಾರ ಎಲ್ಲಿ ತಯಾರಾಗತ್ತ, ಸಾರಿ ಆಹಾರ ತಯಾರಾಗೋದಲ್ಲಿ ಎಲೆಗಳಲ್ಲಿ, ಬಟ್ ಸ್ಟೋರ್ ಆಗೋದಲ್ಲಿ ಪೇರೆಂಕೈಮದೊಳಗಡೆ ಆಹಾರ ಸಂಗ್ರಹಣೆ ಆಗತ್ತೆ. ಇದು ನೋಡ್ರಿ ನೆಕ್ಸ್ಟ್ ಒಂದ್ ನೀವ ಮಾಡ್ರಿ, ನಾನ್ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ, ಪಾಸ್ ಮಾಡ್ಕೊಂಡ್ ಟ್ರೈ ಮಾಡ್ರಿ. ಎಲಿಸಾ ಏನ್ ಬರುತ್ತೆ ಅಂದ್ರೆ HIV ಟೆಸ್ಟ್ ಬರುತ್ತೆ. ಎಲಿಸಾ ಏನಂತಂದ್ರೆ HIV ಟೆಸ್ಟ್ ಬರುತ್ತೆ. A2 ಅಂತಂದ ಹೇಳಿ ಮ್ಯಾಕ್ಸಿಮಮ್ ಐತೆ. ಸೊ ಉಳಿದ್ನೆಲ್ಲ ತೆಗೆದು ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನೆರಡು ನೋಡ್ಕೊಂಡಾಗ ನಂಗೆ C4 ಅಂತಂದ ಐತೆ ನೋಡ್ರಿ. C4 ಅಂತಂದ ಹೇಳಿ ಬರುತ್ತೆ. C4 ಬಯೋಪ್ಸಿ ಟೆಸ್ಟ್ ಏನ್ ಮಾಡತ್ತಂತಂದ್ರೆ ಕ್ಯಾನ್ಸರ್ ಬರುತ್ತೆ. ಬಯೋಪ್ಸಿ ಟೆಸ್ಟ್ ಅದಕ್ಕೆ ಬರುತ್ತೆ, ಕ್ಯಾನ್ಸರ್. ಆಮೇಲೆ RT-PCR ಟೆಸ್ಟ್ ಅಂತೂ ನೀವು ಎಲ್ಲ ಮಾಡ್ಸೇ ಇರ್ತೀರಿ, ಯಾಕಂದ್ರೆ ಕೋವಿಡ್ ಬಂದಾಗ ಪ್ರತಿಯೊಬ್ಬರಿಗೂ ಅಂದ್ರೆ ಚೆಕ್ ಮಾಡಿದಾರಲ್ಲ RT-PCR ಟೆಸ್ಟ್ ಅಂತಂದ್ ಹೇಳ್ತೀವಿ. ಸೊ D1 ಆಗತ್ತ. D1 ಅಂತಂದ್ ಹೇಳಿದ್ರೆ ಆಪ್ಷನ್ 3 ಕರೆಕ್ಟ್ ಆಗತ್ತ ನೋಡ್ರಿ. ಇನ್ನೊಂದು ಉಳಿತು B3 ಅಂತಂದ್ ಹೇಳಿ, ಟೈಫಾಯ್ಡ್. ವೈಡಲ್ ಟೆಸ್ಟ್ ಅಂತಂದ್ ಹೇಳಿದ್ರೆ ಟೈಫಾಯ್ಡ್ ಅಂತಂದ್ ಹೇಳ್ತೀವಿ. ಈ ಎಲ್ಲಾ ಟೆಸ್ಟ್ ಗಳು ನೆನಪಿಟ್ಕೋಬೇಕು ನೀವು. ಅದ್ರ ಸಂಬಂಧ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಥವಾ ಏನು ಹೇಳ್ತಿಲ್ಲ. ಈ ಎಲ್ಲಾ ಟೆಸ್ಟ್ ಗಳು ಇಂಪಾರ್ಟೆಂಟ್. ನಿಮಗೆ ಮೇ ಬಿ ಡೈರೆಕ್ಟ್ ಆಗಿ ಕೇಳ್ಬೋದು, ಇಲ್ಲ ಹೊಂದಿಸಿ ಬರೆಯೋರೊಳಗಡೆ ಕೇಳ್ಬೋದು. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ಒಳಗಡೆ ಸರ್ ನಂಗೆ ನೋಡ್ರಿ ಬಂಡೀಪುರ ಗೊತ್ತೈತ್ರಿ ಅಂತಂದ್ ಹೇಳಿ. ಯಾವ್ದು ಗೊತ್ತೈತಿ, ಬಂಡೀಪುರದ ಬಗ್ಗೆ ನನಗೆ ಗೊತ್ತೈತ್ರಿ. ಬಂಡೀಪುರ ಎಲ್ಲೈತಂದ್ರೆ ಕರ್ನಾಟಕದೊಳಗ ಐತ್ರಿ. B3 ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ B3 ಇಲ್ಲೈತೆ. ಸೊ ಉಳಿದ ಎರಡು ಆಪ್ಷನ್ ಒಳಗಡೆ B3 ಇಲ್ಲ ತೆಗೆದಾಕ್ರಿ. ನೆಕ್ಸ್ಟ್ ನೋಡ್ರಿ, ಇವುಗಳನ್ನ ಚೆಕ್ ಮಾಡಿದಾಗ ಇಲ್ಲಿ A4 ಐತಿ, ಇಲ್ಲೂ A4 ಐತೆ. ಇಲ್ಲಿ A4 ಐತಿ ಸರ್, ಇಲ್ಲೂ A4 ಐತೆ. ಅಂದ್ರ ಇಲ್ಲಿ ಆಪ್ಷನ್ ಎಗೆ ಏನಂತಂದ್ರೆ 4 ಅಂತಂದ್ ಹೇಳ್ತೀವಿ. ದುಧ್ವಾ ಅನ್ನೋದೇನಂದ್ರೆ ಉತ್ತರ ಪ್ರದೇಶದೊಳಗಡೆ ಬರುತ್ತೆ, ಯಾಕಂದ್ರೆ ಎರಡು ಸೇಮ್ ಐತೆ. ಇನ್ನು ಉಳಿದದ್ ನಾವು ಚೆಕ್ ಮಾಡ್ಕೋಬೇಕು. ಪೆರಿಯಾರು ಮತ್ತು ಸರಿಸ್ಕಾ ಅಂತಂದ್ ಹೇಳಿ. ಪೆರಿಯಾರ್ ಎದ್ರಾಗ ಬರುತ್ತೆ, ಕೇರಳದಲ್ಲಿ ಬರುತ್ತೆ. C1 ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಸರಿಸ್ಕಾ ರಾಜಸ್ಥಾನದಲ್ಲಿ ಬರುತ್ತೆ. ಸರಿಸ್ಕಾ ಎಲ್ಲಿ ಬರುತ್ತೆ, ರಾಜಸ್ಥಾನ್. ಸೊ ಇಲ್ಲಿ ಕ್ವಶನ್ ನೋಡ್ರಿ, ಕ್ವಶನ್ ನೋಡಿದ ನಂತರ ಈ ತರ ದೊಡ್ಡದವ ನನಗ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ತೀನಿ ನೋಡ್ರಿ. ನೋಡಿದ ತಕ್ಷಣ ನನಗೆ ಹೇಳೋದೇನಂದ್ರ ಸರ್ A4 ಅಂತಂದ್ ಹೇಳಿ A4 ಐತ್ರಿ. ಮೇ ಬಿ A4 ಬರ್ಬೋದ್ರಿ, ಅಥವಾ A3. ಇಲ್ಲಿ ಒಂದ ಆಪ್ಷನ್ ಐತಲ್ರಿ, ಮ್ಯಾಕ್ಸಿಮಮ್ ನಾ ಇದನ್ನ ತೆಗೆದು ಹಾಕ್ತೀನಿ, ಅದು ಬರೋದೇ ಇಲ್ಲ. A4 ಅಂತಂದೇಳಿ ಉತ್ತರ ಬಯಲು ಪ್ರದೇಶ ಏನಂತಂದ್ ಹೇಳಿದ್ರೆ A4 ಕನಿಷ್ಠ ಸವಕಳಿ ಪ್ರದೇಶವನ್ನ ಹೊಂದೈತೆ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾವೇರಿ ನದಿ ಎಲ್ಲಿ ಹರಿಯುತ್ತ, ಕಾವೇರಿ ನದಿ ಎಲ್ಲಾದ್ರೂ ಉತ್ತರ ಬಯಲ್ದಾಗ ಹರಿಯುತ್ತನ್ರಿ, ಹರಿಯಂಗಿಲ್ಲ. ನಾವು ಇಲ್ಲೂ ಡೈರೆಕ್ಟ್ ಆಗಿ ನೋಡ್ಕೋಬಹುದು. ಕಾವೇರಿ ಏನಂತಂದ್ರೆ ದಕ್ಷಿಣ ಬಯಲು ಪ್ರದೇಶದಲ್ಲಿ ಹರಿಯುತ್ತ. B3 ಅಂತಂದೇಳಿ. ಎಲ್ಲಿ ಹರಿಯುತ್ತ,
B3 ಕಾವೇರಿ ಏನಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಬರೋದ್ರಿಂದ ಅದನ್ನ ಆ ತರ ಹೇಳ್ಕೋಬಹುದು. B3 ಎಲ್ಲಿ ಐತ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನು ಅದು B3 ಏನಂತಂದ್ರೆ ಕನ್ಫರ್ಮ್ ಸರ್, ಯಾಕಂದ್ರೆ ಎರಡು ತೌಂದಲ್ಲಿ ಕೊಟ್ಟಾರೆ, ಎರಡು ಪ್ಲೇಸ್ ಅಲ್ಲಿ ಕೊಟ್ಟಿದ್ದಾನೆ, 100% ಕರೆಕ್ಟ್ ಇರುತ್ತೆ. B3 ಅಂತಂದು ಹೇಳ್ತೀವಿ. ಇದು ಕೂಡ ಯಾವ್ಲೆಲ್ಲೂ ಎರಡು ಹೋದ್ವು. ಇನ್ ನಾವು ಚೆಕ್ ಮಾಡ್ಕೋಬೇಕು, ಇಲ್ಲಿ ಕ್ರಾಸ್ ಸೆಕ್ಷನ್ ಐತೆ ನೋಡ್ರಿ, ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ. ಇದರಲ್ಲಿ ಯಾವ್ದು ಕರಾವಳಿ ಪ್ರದೇಶ, ಇದರಲ್ಲಿ ಮಲೆನಾಡು ಪ್ರದೇಶ ಯಾವ್ದು ನೋಡ್ರಿ. ಇದು ಕಡಲಿಗೆ ಸಂಬಂಧಿಸಿದ ಅಂದ್ರೆ ಸಮುದ್ರಕ್ಕೆ, ಇದು ಕರಾವಳಿ ಪ್ರದೇಶ ಅಂತಂದ್ ಹೇಳ್ತೀವಲ್ಲ, C1 ಅಂತಂದ್ ಹೇಳ್ತೀವಿ. ಆಮೇಲೆ D2 ಅಂತಂದ್ ಹೇಳಿ. ಮಲೆನಾಡು ಪ್ರದೇಶ ಏನಂದ್ರೆ ಪಶ್ಚಿಮ ಘಟ್ಟಗಳ ಗುಡ್ಡುಗಳಿಂದ ಕೂಡಿದ ಪ್ರದೇಶವಾಗೈತೆ. ಇಲ್ಲಿ ನೆಕ್ಸ್ಟ್ ಒನ್ ನೋಡ್ರಿ, ಬಿಲ್ಹನ ಅಂತ ಇದಾನ, ಭಾರವಿ, ದಂಡಿ, ಮಹೇಂದ್ರ ವರ್ಮ ಅಂತಂದ್ ಹೇಳಿ. ನಾವು ಚೆಕ್ ಮಾಡೋಣ. ಇಲ್ಲಿ ಆಪ್ಷನ್ಸ್ ಗಳು ಏನಾಗ್ತಾವ ನೋಡ್ರಿ. ಇಲ್ಲಿ A1 ಐತೆ, A2 ಐತೆ, ಇಲ್ಲಿ A1 ಐತೆ, A2 ಐತೆ. ಎ ಆಪ್ಷನ್ ಏನಂತಂದ್ ಹೇಳಿದ್ರೆ ಎಲ್ಲೆಲ್ಲಿ ಬರುತ್ತಾ, ಒಂದು 1 ಬರುತ್ತಾ, ಇಲ್ಲ ಅಂತಂದ್ ಹೇಳಿದ್ರೆ 2 ಬರುತ್ತೆ. ಒಂದು 1 ಬರುತ್ತೆ, ಇಲ್ಲ ಅಂದ್ರೆ 2 ಬರುತ್ತೆ. ಅದು 100% ಕ್ಲಿಯರ್ ಅಲ್ಲ. ಇದನ್ ಬಿಟ್ಟು ಬೇರೆ ಬರಂಗಿಲ್ಲ. ಎ ಇದ್ದದೇನಂತಂದ್ ಹೇಳಿದ್ರೆ ಒಂದು ಇದಕ್ ಬರುತ್ತೆ, ಇಲ್ಲ ಅಂತಂದ್ ಹೇಳಿದ್ರೆ ಇದಕ್ ಬರುತ್ತೆ. ಈಗ ನಾವು ಚೆಕ್ ಮಾಡ್ರಿ, ದಶಕುಮಾರ ಚರಿತ ಅಥವಾ ವಿಕ್ರಮಾಂಕ ದೇವಚರಿತ. ಬಿಲ್ಹನ ಅಂದ ತಕ್ಷಣ ನಾವು ಓದಿರ್ತೀವಿ 8th, 9th, 10th ಬುಕ್ಸ್ ಅಲ್ಲೆಲ್ಲ. ಸೊ ಈಗ ನೋಡ್ರಿ, ಬಿಲ್ಹನ ಅಂತಂದ್ ಹೇಳಿದ್ರೆ ವಿಕ್ರಮಾಂಕ ದೇವಚರಿತ. ಈ ರೀತಿಯಾಗಿ ನೀವು ಒಂದ್ ಸ್ವಲ್ಪ ಆನ್ಸರ್ಸ್ ಗಳನ್ನ ತೆಗಿಯೋಕ್ ಟ್ರೈ ಮಾಡ್ರಿ. ಅಂದ್ರೆ ಈಸಿ ಆಗತ್ತ, ಅಂದ್ರೆ ಓದಿದ್ದು ಕೂಡ ಇಲ್ಲ ಒಂದ್ ಕಡೆ ನೆನಪು ಬರತ್ತ ಅಷ್ಟೇ. ಇಲ್ಲಿ ನೋಡ್ರಿ, ಎ ಏನಂತಂದ್ ಹೇಳಿದ್ರೆ 2 ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ A1 ಎರಡು ಹೋಗ್ತಾವ, A2 ಅಂತಂದ್ ಹೇಳ್ತೀವಿ. ಈ ಎರಡರಲ್ಲಿ ಒಂದ್ ಯಾವ್ದಾದ್ರು ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಇವಾಗ ಈ ಎರಡನ್ನು ಕನ್ಸಿಡರ್ ಮಾಡಿದ್ರೆ ಅಂದ್ರೆ B3 ಸೇಮ್ ಐತ್ ನೋಡ್ರಿ. ಎರಡು ಕಡೆ B3 ಸೇಮ್ ಇರೋದ್ರಿಂದ 100% ಏನಂದ್ರೆ B3 ಏನಂದ್ರೆ ಸೇಮ್ ಕರೆಕ್ಟ್ ಆಗತ್ತೆ. B3 ಅಂತಂದ್ ಹೇಳಿದ್ರೆ ನೋಡ್ರಿ, ಕಿರಾತಾರ್ಜುನಿಯ. ಭಾರವಿ ಏನ್ ಮಾಡ್ತಂದ್ರೆ ಕಿರಾತಾರ್ಜುನಿಯ ಅನ್ನೋ ಒಂದು ಕೃತಿಯನ್ನ ಬರಿತಾನ. ಇನ್ನು ಉಳಿದಿದ್ದೆ ಇದು ದಂಡಿ ಮತ್ತು 1ನೇ ಮಹೇಂದ್ರ ವರ್ಮ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ದಂಡಿ ಏನಂದ್ರೆ ದಶಕುಮಾರ ಚರಿತ ಬಂದ್ರೆ, ಮಹೇಂದ್ರ ವರ್ಮ 1ನೇ ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಅನ್ನೋ ಒಂದು ಕೃತಿಯನ್ನ ಬರಿತಾನ. ಮತ್ತ ವಿಲಾಸ ಪ್ರಹಸನ ಕೃತಿಯನ್ನ. ಕ್ಲಿಯರ್.